ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಸೀರೀಸ್ ಮುಗಿದಿದ್ದಾಯ್ತು. T20 ಸೀರೀಸ್ ODI ಗುಂಗು ಸ್ಟಾರ್ಟ್ ಆಗಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್, KL ರಾಹುಲ್ ಇವರೆಲ್ಲ ಒಟ್ಟಿಗೆ ಆಡಿದ್ದು ನೋಡ್ಬಿಟ್ಟು ಒಂಥರ ಜಮಾನೇ ಆಗೋಗ್ಬಿಟ್ಟಿದೆ. ಸೊ ಈ ಒಂದು ಸೀರೀಸ್ ಇವರೆಲ್ಲರೂ ಇರೋದ್ರಿಂದ ಒಂದು ಒಳ್ಳೆ ಇಂಡಿಯನ್ ಟೀಮ್ನ, ಅಂದರೆ ಬ್ಯಾಟಿಂಗ್ ಯೂನಿಟ್ ಇರುವಂಥ ಇಂಡಿಯನ್ ಟೀಮ್ನ ಮತ್ತೆ ನೋಡೋದಕ್ಕೆ ನಮಗೆ ಸಿಕ್ಕಿದೆ. ಈ ಒಂದು ಸೀರೀಸಲ್ಲಿ ಕಣ್ ತುಂಬ್ಕೊಳ್ಳೋದಕ್ಕೆ ಸಿಕ್ಕಿದೆ. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಮೂಮೆಂಟ್ ಏನು ಅಂದರೆ, ಇವತ್ತು ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಈ ಒಂದು ಪೋಸ್ಟ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿರ್ತೀರ. ಇದೆಲ್ಲ ವೈರಲ್ ಆಗ್ತಿರೋದನ್ನ ನೋಡ್ಬಿಟ್ಟು ವಿರಾಟ್ ಕೊಹ್ಲಿ ಮತ್ತು ಗಂಭೀರಣ್ಣ ಒಟ್ಟಿಗೆ ಇಂಡಿಯನ್ ಜರ್ಸಿಯಲ್ಲಿ ನಿಂತ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ನಗ್ನಗ್ತಾ ಇರೋದನ್ನ ನೋಡ್ತು ಅಂತಂದರೆ, 2 ವರ್ಷದ ಹಿಂದೆ ಏನಾಯಿತು IPL ಅಲ್ಲಿ, ಸೊ ಅದಾದಮೇಲೆ ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂತಾರ ಅಂತಲೇ ನಮಗೆ ಅನ್ನಿಸಿಲ್ಲ. ನೋಡಿ ಏನೇನು ಮಾಡುತ್ತೆ ಕ್ರಿಕೆಟು ಅಂತ. ಒಂಥರ ನಿನ್ಗಡ್ರೆ ನಿನ್ಗಾಗಲ್ಲ ಅಂತ ಇದ್ದವರು ಇವಾಗ ನೋಡಿ ಒಂಥರ ಕುಚಿಕು ದೋಸ್ತ್ಗಳ ಥರ ನಿಂತ್ಕೊಂಡು ಮಾತಾಡೋ ಥರ ಆಗಿದೆ. ಸೊ ಟೈಮ್ ಚೇಂಜಸ್ಸು, ಎಲ್ಲರೂ ಚೇಂಜಸ್ಸು ಅಷ್ಟೇ. ನಾವು ಫ್ಯಾನ್ಸ್ಗಳು ಕಿತ್ತಾಡಬೇಕು ಅಷ್ಟೇ. ಅವರವರೆಲ್ಲ ಇವಾಗ ಒಂದಾಗಿದ್ದಾರೆ. ಸೊ ಇದು ಹಿಂಗೆ ಇರಲಿ, ಚೆನ್ನಾಗಿ ಈ ಒಂದು ಬಾಂಧವ್ಯ ಏನಿದೆ ಇವಾಗ ಮಾತಾಡ್ತಿರಲ್ಲ ಅದೇ ಥರ 2027 ವರ್ಲ್ಡ್ ಕಪ್ವರೆಗೂ ಕೂಡ ಇವರ ಕೋಚಿಂಗ್ ಏನಿರುತ್ತೆ, ಸೊ ಅಲ್ಲಿವರೆಗೂ ಕೂಡ ಇವರು ಹಿಂಗೇನೇ ಕಂಟಿನ್ಯೂ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಇವಾಗ ಪ್ಲೇಯಿಂಗ್ 11 ಚರ್ಚೆ ಮಾಡುವಂಥ ಸಮಯ. T20 ಅಂತೂ ಮುಗಿದಾಯಿತು. ಇವಾಗ ODI ಪ್ಲೇಯಿಂಗ್ 11 ಯಾವ ಥರ ಇರಬೇಕು, 15 ಮೆಂಬರ್ ಸ್ಕ್ವಾಡು ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಮಗ ರೋಹಿತ್ ಶರ್ಮಾ ಅಂಡ್ ಶುಭ್ಮನ್ ಗಿಲ್ ಇಬ್ರು ಓಪನ್ ಮಾಡ್ತಾರೆ. T20 ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರಲ್ಲ, ಅವರು ರೋಹಿತ್ ಶರ್ಮಾ ಜೊತೆಗೆ ಗಿಲ್ ಓಪನ್ ಮಾಡ್ತಾರಲ್ವಾ ಅಂತ ಕೇಳ್ಬೋದು. ಇಲ್ಲ, ವಿರಾಟ್ ಕೊಹ್ಲಿ ಓಪನ್ ಮಾಡಲ್ಲ. ವಿರಾಟ್ ಕೊಹ್ಲಿ ನಂಬರ್ 3 ಆಡ್ತಾರೆ. ಶುಭ್ಮನ್ ಗಿಲ್ ಇಲ್ಲಿ ಓಪನ್ ಮಾಡ್ತಾರೆ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇಬ್ರು ಕೂಡ ಓಪನಿಂಗ್ ಸ್ಲಾಟ್ ಅಲ್ಲಿ ಬಂದ್ರು ಅಂತಾರೆ. ನಂಬರ್ 3 ವಿರಾಟ್ ಕೊಹ್ಲಿ ಬರ್ತಾರೆ. ನಂಬರ್ 4 ಇಟ್ ವಿಲ್ ಬಿ ಶ್ರೇಯಸ್ ಅಯ್ಯರ್ ಅಂತ ನನಗೆ ಯಾಕೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಅನ್ನಿಸ್ತಾ ಇದೆ. ನಂಬರ್ 4 ಸುಮಾರು ಆಡಿದ್ದಾರೆ ಶ್ರೇಯಸ್ ಅಯ್ಯರ್. ಸೊ ಶ್ರೇಯಸ್ ಅಯ್ಯರ್ ನನ್ನ ಪ್ರಕಾರ ಆಡಬೇಕಿಲ್ಲ. ಯಾಕೆಂದರೆ ಬೇರೆಯವ್ರಿಗೆಲ್ಲ ಅವಕಾಶ ಸಿಕ್ಕಿದೆ. ಶ್ರೇಯಸ್ ಅಯ್ಯರ್ ಕಳೆದೋಗ್ಬಿಟ್ಟಿದ್ರಲ್ಲೋ, ಅವ್ರಿಗೆ ಅವಕಾಶ ಸಿಗಬೇಕು. ಅದಕ್ಕೋಸ್ಕರ ಶ್ರೇಯಸ್ ಅಯ್ಯರ್ ನಂಬರ್ 4 ಇಟ್ಟು. ನಂಬರ್ 5 ಇಟ್ಸ್ KL ರಾಹುಲ್ ಕೂಡ ಆಡಲೇಬೇಕು. ಈ ಸೀಸನ್ 3 ಮ್ಯಾಚ್ನು ಕೂಡ ಆಡಬೇಕು. ಶ್ರೇಯಸ್ ಅಯ್ಯರ್ ಆಡಬೇಕು, KL ರಾಹುಲ್ ಆಡಬೇಕು. ಫೇಲ್ ಆದರೂ ಕೂಡ ಆಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಕಳೆದೇ ಹೋಗ್ಬಿಟ್ಟಿದ್ರು. ODI ವರ್ಲ್ಡ್ ಕಪ್ ಆದಾಗಿಂದ ಒಂಥರ ಕಳೆದೇ ಹೋಗ್ಬಿಟ್ಟಿದ್ರು. ಶ್ರೇಯಸ್ ಅಯ್ಯರ್ ಅಂತೂ ODI ವರ್ಲ್ಡ್ ಕಪ್ಗಿನ ಮುಂಚೆನೇ ಕಳೆದೋಗ್ಬಿಟ್ಟಿದ್ರು. ಸೊ ಆದ್ದರಿಂದ ಇವರಿಗೆ ಒಂದು ಲಾಂಗ್ ರನ್ ಕೊಡಬೇಕು, ಈ ಸೀರೀಸ್ ಎಲ್ಲ ಅವಕಾಶ ಕೊಡಬೇಕು ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. ರಿಯಾನ್ ಪರಾಗ್ ಇದ್ದಾರೆ ಸೀರೀಸಲ್ಲಿ, ಬಟ್ ರಿಯಾನ್ ಪರಾಗ್ T20 ಸೀರೀಸಲ್ಲಿ ಅವಕಾಶ ಕೊಟ್ಟಿದ್ರಿಂದ ಸೊ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಆಲ್ ಆಫ್ ಎ ಬಂದಂಥ ಮೊದಲನೇ ODI ಸೀರೀಸಲ್ಲೇ ಆಡಿಸ್ಬಿಡ್ಬೇಕು ಅಂತ ಏನಿಲ್ಲ. ಸೊ ಸ್ವಲ್ಪ ಕಾಮ್ ಅಂಡ್ ಕೂಲಾಗಿ ಕಂಪೋಸ್ಡ್ ಆಗಿ ವೆಯ್ಟ್ ಮಾಡಲಿ. ಇನ್ಫ್ಯಾಕ್ಟ್ ಮೊದಲನೇ ಸೀರೀಸಲ್ಲೇ ಅವಕಾಶ ಕೊಟ್ಟಿರೋದೇ ಒಂಥರ ದೊಡ್ಡ ವಿಚಾರ. T20 ಸೀರೀಸಲ್ಲಿ ಅವಕಾಶ ಕೊಟ್ಟರು ಇವ್ರಿಗೆ. ಸೊ ಅದರಿಂದ ಈ ಸೀರೀಸಲ್ಲಿ ಕೂಡ ಅವಕಾಶ ಕೊಡೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇದೆ. ನಂಬರ್ 5 KL ರಾಹುಲ್ ಆಡಿದ್ರು ಅಂತ ಅಂದರೆ, ನಂಬರ್ 6 ರಿಷಬ್ ಪಂತ್ ಅವರು ಆಡಬಹುದು ಅಂತ ಅನ್ಕೊಂಡಿದ್ದೀನಿ. ಇಬ್ಬರು ವಿಕೆಟ್ ಕೀಪರ್ ಬ್ಯಾಟರ್ ಆಡ್ತಾರ ಅಥವಾ ಒಬ್ಬರೇ ಆಡ್ತಾರ? ಯಾಕಂದರೆ ಬೌಲಿಂಗಲ್ಲಿ ಅಷ್ಟೊಂದು ಆಪ್ಷನ್ಸು ಇರೋದಿಲ್ಲ. ಇನ್ ಕೇಸ್ ಏನಾದರೂ ಇವರಿಬ್ಬರು ಆಡ್ತು ಅಂತ ಅಂದರೆ. ಬಟ್ ನನ್ನ ಪ್ರಕಾರ ಇಬ್ಬರು ಆಡ್ತು ಅಂದ್ರೆ ಬ್ಯಾಟಿಂಗ್ ಒಂದು ಸ್ವಲ್ಪ ಬೆಟ್ರಾಗಿ ಕಾಣಿಸ್ಕೊಳುತ್ತೆ. ಸೊ ಸ್ವಲ್ಪ ಬೌಲಿಂಗ್ ಅಲ್ಲಿ ಇಲ್ಲಿ ಆದರೂ ಪರವಾಗಿಲ್ಲ. ಬ್ಯಾಟಿಂಗಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕು, ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಇರಬೇಕು ಅಂತ ಅನ್ಕೊಂತೀನಿ. ನಾನು KL ರಾಹುಲ್ ಆಡಿಸ್ತಿದ್ದೀನಿ, ರಿಷಬ್ ಪಂತ್ನೂ ಆಡಿಸ್ತೀನಿ. ಬಟ್ ರಿಷಬ್ ಪಂತ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ, KL ರಾಹುಲ್ ಫೀಲ್ಡಿಂಗ್ ಮಾಡಬೇಕಾಗಿ ಬರುತ್ತೆ. ಇನ್ ಕೇಸ್ ಏನಾದರೂ ಒಬ್ಬರನ್ನೇ ಆಡಿಸ್ಬೇಕು ಅಂತ ಬಂತು ಅಂದರೆ ನಾನು KL ರಾಹುಲ್ ಆಡಿಸ್ತೀನಿ. ರಿಷಬ್ ಪಂತ್ನ ಸೈಲೆಂಟಾಗಿ ಸೈಡಲ್ಲಿ ಕೂರಿಸ್ತೀನಿ. ಏನಕ್ಕೆ ಅಂತಂದರೆ ರಿಷಬ್ ಪಂತ್ T20 ಸೀರೀಸ್ನ ರೀಸೆಂಟಾಗಿ ಆಡಿದ್ದಾರೆ. KL ರಾಹುಲ್ ಕಳೆದೇ ಹೋಗಿದ್ರು. ರಿಷಬ್ ಪಂತು ರೀಸೆಂಟಾಗಿ ಟೂರ್ನಮೆಂಟಲ್ಲಿ ಆಡ್ಕೊಂಬಂದರೆ ಆಕ್ಟಿವ್ ಆಗಿ ಆಡಿದ್ದಾರೆ. ಸೊ ಇವ್ರಿಗೆ ಸ್ವಲ್ಪ ಅವಕಾಶ ಕೊಡಬೇಕು, ಸ್ವಲ್ಪ ಮ್ಯಾಚ್ ಟೈಮ್ ಇವ್ರಿಗೂ ಸಿಗಲಿ KL ರಾಹುಲ್ಗೆ ಅಂತ ನಾನು KL ರಾಹುಲ್ ಆಡಿಸ್ತೀನಿ ಹೊರತು ರಿಷಬ್ ಪಂತ್ನ ಈ ಸೀರೀಸಲ್ಲಿ ಆಡಿಸೋದಿಲ್ಲ. ಏನು ಗುರು ರಿಷಬ್ ಪಂತ್ಗೆ 8 ರೇಟ್ ನಿಂದು ಅಂತ ಕೇಳಿದ್ರೆ ಆ ಥರ ಅಲ್ಲ. ಒಬ್ಬರನ್ನೇ ಆಡಿಸ್ಬೇಕು ಅಂತ ಬಂದಾಗ ನಾನು ಇಬ್ಬರೂ ಇಟ್ಟಿದ್ದೀನಿ ಲೆವೆಲಲ್ಲಿ, ಬಟ್ ಒಬ್ಬರನ್ನೇ ಆಡಿಸ್ಬೇಕು ಅಂತ ಬಂದಾಗ KL ರಾಹುಲ್ನ ಆಡಿಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ. ನಂಬರ್ 7 ಶಿವಮ್ ದುಬೆ ಆಡ್ತಾರೆ ಅಂತ. T20 ಸೀರೀಸಲ್ಲಿ ಆಡಿದ್ರು, ಬಟ್ 2 ಮ್ಯಾಚ್ನೂ ಆಡಿರಲಿಲ್ಲ ಅವರು. ಸೊ ಈ ಸೀರೀಸಲ್ಲಂತೂ ಇರಲೇಬೇಕು ಅವರು ಶಿವಮ್ ದುಬೆ. ಯಾಕಂತಂದರೆ ಹಾರ್ದಿಕ್ ಪಾಂಡ್ಯ ಬೇರೆ ಎಲ್ಲ ಒಂದು ಬ್ಯಾಲೆನ್ಸ್ನ ತೊಗೊಂಬರ್ಬೇಕು. ಅವರಲ್ಲಿ ಶಿವಮ್ ದುಬೆ ಅಂತೂ ಖಂಡಿತ ಆಡಲೇಬೇಕು. ನಂಬರ್ 8 ಇಟ್ ವಿಲ್ ಬಿ ಅಕ್ಷರ್ ಪಟೇಲು, ಖಂಡಿತ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಂಬರ್ 9 ಕುಲ್ದೀಪ್ ಯಾದವ್ 100% ಇದ್ದೇ ಇರ್ತಾರೆ. ನಂಬರ್ 10 ಇಟ್ ವಿಲ್ ಬಿ ಹರ್ಷದೀಪ್ ಸಿಂಗ್ ಅಂಡ್ ನಂಬರ್ 11 ಇಟ್ ವಿಲ್ ಬಿ ಮೊಹಮ್ಮದ್ ಸಿರಾಜ್ ಅಂತ ನಾನು ಅನ್ಕೊಂಡಿದ್ದೀನಿ. ಖಲೀಲ್ ಅಹ್ಮದ್ ಕೂಡ ಇದ್ದಾರೆ ಇಲ್ಲಿ. ಖಲೀಲ್ ಅಹ್ಮದ್ಗೆ ಅವಕಾಶ ಕೊಡೋದು ಕಷ್ಟ ಕಾಣಿಸ್ತಾ ಇದೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ಆಡಿದ್ರು ನೋಡಿದ್ದೀರಾ ಯಾವ ಥರ ಆಡಿದ್ರು ಅಂತ. 18ನೇ ಓವರ್ನೇ ಇಕ್ಕಿಸ್ಕೊಂಡ್ರು ಸರಿಯಾಗಿ, 12 ರನ್ ಓಡಿಸ್ಕೊಬಿಟ್ರು. ಸೊ ಒಂಥರ ಬಾಯಿಗೆ ಬರ್ಸಿದ್ರು ಅಂತ ಹೇಳ್ಬೇಕು. ಗೆಲ್ಲೋ ಮ್ಯಾಚ್ನ ಒಂದು ಸ್ವಲ್ಪ ಬಾಯಿಗೆ ಬರ್ಸು. ಆಮೇಲೆ ಸೂರ್ಯಕುಮಾರ್ ಯಾದವ್ ಜೊತೆಗೆ ರಿಂಕು ಸಿಂಗು ಮ್ಯಾಚ್ನ ಗೆಲ್ಸೋ ಥರ ಆಗಿದ್ರು ಬಂದ್ಬಿಟ್ಟು. ಖಲೀಲ್ ಅಹ್ಮದ್ ಈಚೆಗಡೆ ಉಳ್ಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಿದೆ. ಹರ್ಷಿತ್ ರಾಣಾ ಇದ್ದಾರೆ, ಕಾಂಟ್ರವರ್ಷಿಯಲ್ ಹರ್ಷಿತ್ ರಾಣಾ. ಸೆಲೆಕ್ಷನ್ ಕಮಿಟಿನೇ ಒಂಥರ ಕಾಂಟ್ರವರ್ಷಿಯಲ್ ಆಗೋಗ್ಬಿಟ್ಟು ಹರ್ಷಿತ್ ರಾಣಾನ ಪಿಕ್ ಮಾಡ್ತಾ ಇದ್ದಂಗೆ ಇಂಡಿಯಾ ಹೇಗೆ ಆಡಬೇಕು, ಹಂಗಾಡ್ಬೇಕು, ಹಿಂಗಾಡ್ಬೇಕು, ಅಲ್ಲೆಲ್ಲ ಆಡ್ಕೊಬರ್ಬೇಕು. ಅವರು ಏನೋ KKR 1-2 ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಸೆಲೆಕ್ಟ್ ಮಾಡ್ಬಿಡ್ತೀರಾ ನೀವು ಗಂಭೀರಣ್ಣ ಅವರೇ ಅಂತ ಅವ್ರು ಹೇಳ್ಬಿಟ್ರು ಅಂತ ಸೆಲೆಕ್ಟ್ ಮಾಡ್ಬಿಡ್ತೀರಾ ನೀವು, ಅದು ಇದು ಅಂತೆಲ್ಲ
ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಇವರೇನಾದರೂ ಆಡಿದ್ರು ಅಂತಲೇ ಇನ್ನೂ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಗಂಭೀರ್ ಅಣ್ಣನ ಕಡೆಯಿಂದ ಬರಬೇಕು ಪುಷ್. ಇನ್ ಕೇಸ್ ಇವ್ರು ಆಡಿದ್ರು ಅಂತಂದರೆ, ಇಲ್ಲಾಂದರೆ ಖಂಡಿತ ಇವ್ರನ್ನ ಆಡಿಸೋದಿಲ್ಲ. ನನ್ನ ಪ್ರಕಾರ ಗಂಭೀರಣ್ಣ ಏನಾದ್ರು ಆಡಲೇಬೇಕು ಅಂತ ಪುಷ್ ಕೊಟ್ಟರು ಅಂತಂದರೆ ಅವಾಗ ಆಡುವಂಥ ಸಾಧ್ಯತೆ ಇರುತ್ತೆ. ಅದು ಬಿಡ್ತು ಅಂತಂದರೆ ಹರ್ಷದೀಪ್ ಸಿಂಗು ಮತ್ತು ಸಿರಾಜ್ ಬೈಗೇ ಮೇನ್ ಪ್ರಿಫರೆನ್ಸ್ ಆಗಿರುತ್ತೆ. ಥರ್ಡ್ ಫಾಸ್ಟ್ ಬೌಲರ್ ಹುಡುಕ್ತಾ ಇದ್ದಾರೆ ಅಂತಂದರೆ ಅವಾಗ ಖಲೀಲ್ ಅಹ್ಮದ್ನೋ ಅಥವಾ ಹರ್ಷಿತ್ ರಾಣಾನೋ ನೋಡ್ಬೋದು ಅಂತ ಕಾಣಿಸಿದೆ. ಬಟ್ ಥರ್ಡ್ ಫಾಸ್ಟ್ ಬೌಲರ್ನ ಹುಡುಕೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇದೆ. ಶಿವಮ್ ದುಬೆನೂ ಇದ್ದಾರೆ ಇಲ್ಲಿ. ಶಿವಮ್ ದುಬೆನೂ ಕೂಡ 10 ಓವರ್ ಬೌಲಿಂಗ್ ಮಾಡಬೇಕಾಗುತ್ತೆ. ನಾನು 5 ಬೌಲಿಂಗ್ ಆಪ್ಷನ್ಸ್ ಜೊತೆಗೆ ಮಾತ್ರ ಹೋಗ್ತಿದ್ದೆ. ನೋಡಿ ಇಲ್ಲಿ ಹೆಂಗಿದೆ ಅಂತ, ಇವಾಗ T20 ಇದ್ದಂಥ ಇಂಡಿಯನ್ ಟೀಮ್ಗೂ ODI ಇರುವಂಥ ಇಂಡಿಯನ್ ಟೀಮ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಯಾಕಂದರೆ ಶ್ರೇಯಸ್ ಅಯ್ಯರ್ ಬೌಲಿಂಗ್ ಮಾಡಲ್ಲ, ಈ ಕಡೆ KL ರಾಹುಲ್ ಬೌಲಿಂಗ್ ಮಾಡಲ್ಲ, ನೋಡಿ ವಿರಾಟ್ ಕೊಹ್ಲಿ ಬೌಲಿಂಗ್ ಮಾಡಲ್ಲ, ರೋಹಿತ್ ಶರ್ಮಾ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ಅದೇ ಯಾವಾಗಲೂ ಮಾಡೋದಿಲ್ಲ. ಸೊ ಇಲ್ಲೇನೋ ಮಾಡಿದ್ರು ಅಂತಂದರೆ ಬೆಟರ್ ಆಗಿರುತ್ತೆ. ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಒಂದು ಸ್ವಲ್ಪ ಲಿವರೇಜ್ ಸಿಗುತ್ತೆ. ಶಿವಮ್ ದುಬೆ 10 ಓವರ್ ಹಾಕೋದ್ಕಿಂತ ಇಲ್ಲಿ ಏನಾದರೂ ಒಂದು 5 ಓವರ್ ಇವ್ರವ್ರೆ ಹಾಕಂತು ಅಂತಂದರೆ ಚೆನ್ನಾಗಿರುತ್ತೆ, ಬೆಟರ್ ಆಗಿರುತ್ತೆ ಅಂತ ನಾನು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬೌಲಿಂಗ್ ಮಾಡ್ತು ಒಂದು ಸ್ವಲ್ಪ ಅಂತಂದರೆ, ಅಟ್ಲೀಸ್ಟ್ ಒಂದು 5 ಓವರ್ ಬೌಲಿಂಗ್ ಮಾಡ್ತು ಅಂತಂದರೆ ಬೆಟರ್ ಆಗಿರುತ್ತೆ. ಇನ್ನು ಮಿಕ್ಕಂತ 4 ಜನ ಏನಿದ್ದಾರೆ, ಅಕ್ಷರ್ ಪಟೇಲು, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್ ಆ್ಯಂಡ್ ಸಿರಾಜ್ ಭಯ್ಯ 40 ಓವರ್ ಆರಾಮಾಗಿ ಕಂಪ್ಲೀಟ್ ಮಾಡುವಂಥ ಎಬಿಲಿಟಿ ಇದೆ. ಸೊ ನೋಡೋಣ ಅದೇನೇನು ಆಗುತ್ತೆ ಅಂತ. ಇದು ನನ್ನ 11. ಈಚೆಗಡೆ ಉಳ್ಕೊಳ್ಳೋವಂಥ ಪ್ಲೇಯರ್ಸ್ಗಳು ಯಾರ್ಯಾರು ಅಂತ ಅಂದರೆ ಖಲೀಲ್ ಅಹ್ಮದ್ ಜೊತೆಗೆ ಹರ್ಷಿತ್ ರಾಣಾ, ರಿಯಾನ್ ಪರಾಗ್ ಜೊತೆಗೆ ಇನ್ನೊಬ್ರು ಯಾರು ಗುರು ಈಚೆಗಡೆ ಹಾಕಿರೋದು ನಾನು, ರಿಯಾನ್ ಪರಾಗ್ ಆ್ಯಂಡ್ ವಾಷಿಂಗ್ಟನ್ ಸುಂದರ್. ಸೊ ಈ 4 ಜನನ ಈಚೆ ಕಡೆ ಹಾಕಿದ್ದೀನಿ. ವಾಷಿಂಗ್ಟನ್ ಸುಂದರ್ ಕೂಡ ಅವಕಾಶ ಸಿಕ್ಕಿದೆ T20 ಸೀರೀಸಲ್ಲಿ. ಅದರಿಂದ ಈ ಸೀರೀಸಲ್ಲೇನು ನಾನು ಅಷ್ಟೊಂದೇನು ನೋಡ್ತಾ ಇಲ್ಲ, ಲಾಸ್ಟ್ ಮ್ಯಾಚ್ ಬೇಕಾದರೆ ನೋಡೋಣ ಅಂತ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ ಈ 11 ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಯ್.